ಪರಪ್ಪನ ಆಗ್ರಹಾರದಲ್ಲಿ ಬಂಧಿಯಾಗಿರೋ ಪವಿತ್ರ ಗೌಡ ಜೈಲು ಸೇರಿ ನೆಮ್ಮದಿ ಕಳೆದುಕೊಂಡ ದರ್ಶನ್ ಗೆಳತಿ ಈಗ ಹೇಗಿದ್ದಾರೆ ಜೈಲಿನಲ್ಲಿ ಅಂತ ನೋಡೋದಾದ್ರೆ ಜೈಲಿನ ಬ್ಯಾರಕ್ನಲ್ಲಿ ಪವಿತ್ರ ಗೌಡ ಅವರಿಗೆ ಕಿರಿಕಿರಿ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಪವಿತ್ರ ಕೊಠಡಿಯಲ್ಲಿ ಸಹ ಖೈದಿಗಳು ತುಂಬಿದ್ದಾರೆ. ಬೇರೆ ಬೇರೆ ಪ್ರಕರಣದ ಖೈದಿಗಳ ಜೊತೆ ಪವಿತ್ರ ಗೌಡ ಇರಬೇಕಾಗಿದೆ. ಈಗ ಪವಿತ್ರ ಗೌಡ ಇರೋ ಬ್ಯಾರಕ್ನಲ್ಲಿ ಸಹ ಖೈದಿಗಳು ತುಂಬಿ ಹೋಗಿದ್ದಾರೆ. ಜಾಗ ಇಲ್ಲದೆ ಒದ್ದಾಡಬೇಕಾಗಿರುವಂತಹ ಪರಿಸ್ಥಿತಿ ನೋಡಿ. ತಪ್ಪು ಮಾಡಿದ್ರೆ ಕಾನೂನಿಗೆ ವಿರುದ್ಧವಾಗಿ ನಡ್ಕೊಂಡಂತಹ ಆರೋಪ ಬಂದರೆ ಎಷ್ಟು ಕಷ್ಟ ಆಗತ್ತೆ. ನ್ಯಾಯಾಲಯ ಏನಾದರೂ ಇದರಲ್ಲಿ ಹೆಚ್ಚಿನ ತನಿಖೆಗಾಗಿ ಇವ್ರನ್ನ ನ್ಯಾಯಾಂಗ ಕಸ್ಟಡಿಗೆ ಕೊಡೋದಾದರೆ ಈ ರೀತಿ ಜೈಲಿನಲ್ಲಿ ಇರಬೇಕಾಗತ್ತೆ. ಅಲ್ಲಿರುವಂತಹ ಎಲ್ಲ ಸಮಸ್ಯೆಗಳ ನಡುವೆ ಒದ್ದಾಡಬೇಕಾಗತ್ತೆ. ಅದು ಸೆಲೆಬ್ರಿಟಿ ಆಗಿರಲಿ ಮತ್ತೊಬ್ಬರಾಗಿರಲಿ ಕಾನೂನನ್ನು ಗೌರವಿಸಿ ನಡ್ಕೊಂಡ್ರೆ ಇಂಥ ಪರಿಸ್ಥಿತಿ ಬರೋದಿಲ್ಲ. ಪವಿತ್ರ ಗೌಡ ಇರುವಂಥ ಕಠಡಿಯಲ್ಲಿ ಸಾಕಷ್ಟು ಜನ ಸಹ ಖೈದಿಗಳು ತುಂಬಿದ್ದಾರೆ. ಬೇರೆ ಬೇರೆ ಕ್ರಿಮಿನಲ್ ಹಿನ್ನೆಲೆಯುಳ್ಳ ಖೈದಿಗಳು. ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ನವೀನ್ ಶೆಟ್ಟಿ ಕೆರಾಡಿ ಫೋನ್ ಸಂಪರ್ಕದಲ್ಲಿದ್ದಾರೆ. ನವೀನ್, ದೊಡ್ಡವರಿರಲಿ ಅಥವಾ ಸಣ್ಣವರಿರಲಿ ಅಥವಾ ಎಷ್ಟೇ ಪ್ರಭಾವಿ ವ್ಯಕ್ತಿಗಳಿರಲಿ ಅಥವಾ ದೊಡ್ಡ ಸ್ಟಾರ್ ಇರಲಿ, ಯಾರೇ ಇರಲಿ, ಕಾನೂನಿಗೆ ವಿರುದ್ಧವಾಗಿ ನಡ್ಕೊಂಡ್ರೆ ಅನುಭವಿಸಬೇಕಾದ್ದು ಇದ್ದಿದ್ದೇ ಅನ್ನೋವಂಥದ್ದು. ಕಾನೂನಿಗೆ ಯಾರೂ ಹೊರತಲ್ಲ ಅಂತ. ಪವಿತ್ರ ಗೌಡ ಪರಿಸ್ಥಿತಿ ಹೆಂಗಿದೆ ಜೈಲಲ್ಲಿ? ಶ್ರೀಲಕ್ಷ್ಮಿ, ನೀವು ಹೇಳಿದ ಹಾಗೆ ಈಗಾಗಲೇ ಏನು ಜೈಲಿನಲ್ಲಿ ಇರುವಂತಹ ಪವಿತ್ರ ಗೌಡ ಏನಿದ್ದಾಳೆ, ಈ ಒಂದು ಕೊಲೆ ಪ್ರಕರಣದ A1 ಆರೋಪಿಯಾಗಿರುವ ಈಕೆಯನ್ನ ಜೈಲಿನ ಮಹಿಳಾ ಬ್ಯಾರಕ್ನಲ್ಲಿ ಒಂದು ಕೊಠಡಿಯಲ್ಲಿ ಬಿಡಲಾಗಿರುವಂತದ್ದು. ಈ ಒಂದು ಕೊಠಡಿಯಲ್ಲಿ ಪ್ರಾರಂಭದಲ್ಲಿ ಒಂದು 7-8 ಜನ ಅಷ್ಟೇ ಇನ್ನಿತರ ಬೇರೆ ಪ್ರಕರಣದ ಕೈದಿಗಳಿದ್ರು, ಮಹಿಳಾ ಬ್ಯಾರಕ್ನಲ್ಲಿ ಇದ್ರು. ಆದ್ರೆ ಈಗ 13 ಜನ ಕೈದಿಗಳು ಒಂದೇ ಬ್ಯಾರಕ್ನಲ್ಲಿ ಇರೋದ್ರಿಂದಾಗಿ ಪವಿತ್ರ ಗೌಡಗೆ ಒಂದು ರೀತಿ ಕಿರಿಕಿರಿ ಉಂಟಾಗಿರೋದು. ಯಾಕಂತ ಹೇಳಿದ್ರೆ ಸದಾ ಹೈಫೈ ಜೀವನ ನಡೆಸಿರುವಂತಹ ಪವಿತ್ರ ಗೌಡ ಏನಿದ್ದಾಳೆ, ಲಿಫ್ಟಿಕ್ ಇಲ್ಲದೆ ಎಲ್ಲೂ ಕೂಡ ಓಡಾಡದೇ ಇರುವಂತಹ ಒಂದು ಹೈಫೈ ಜೀವನವನ್ನ ನಡ್ಸ್ಕೊಂಡು ಬಂದಿದ್ಲು. ಅದಾದ ಬಳಿಕ ಈಗ ಏನು ಜೈಲು ಸೇರಿದ್ದಾಳೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ. ಇಲ್ಲಿ ಜೈಲಿನ ಒಳಗಡೆ ಸಾಕಷ್ಟು ಒಂದು ಪರದಾಡುವ ಪರಿಸ್ಥಿತಿ ಎದುರಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಬ್ಯಾರಕ್ ನಲ್ಲಿ ಎಲ್ಲಿ ಹೋದ್ರೂ ಕೂಡ ಇತರೆ ಕ್ರಿಮಿನಲ್ ಪ್ರಕರಣದ ಸಾಕಷ್ಟು ಮಹಿಳಾ ಅಪರಾಧಿಗಳಲ್ಲಿ ಇರೋದ್ರಿಂದಾಗಿ, ತನಿಖೆಯನ್ನ ಎದುರಿಸ್ತಿರುವಂತಹ ಅಪರಾಧಿಗಳಿರೋದ್ರಿಂದಾಗಿ ಆ ಒಂದು ಬ್ಯಾರಕ್ ನ ಒಳಗಡೆ ಸಾಕಷ್ಟು ಸಮಸ್ಯೆಗಳು ಇದೆ. ಅಲ್ಲಿ ಅವಳಿಗೆ ಎಲ್ಲಾದ್ರೂ ಓಡಾಡೋದಕ್ಕಾಗ್ಲಿ, ಅಷ್ಟೊಂದು ಹೈಫೈ ಜೀವನ ನಡೆಸೋದಕ್ಕಾಗ್ಲಿ ಅಥವಾ ಅವ್ರ ಜೊತೆ ಎಲ್ಲರ ಜೊತೆ ಬೆರೆಯೋದು ಅಷ್ಟು ಒಂದು ಸುಲಭವಾಗಿ ಸಾಧ್ಯ ಇಲ್ಲ. ಎಷ್ಟೇ ಹೇಳ್ಕೊಂಡ್ರು ಸಹ ನಾನು ಎಲ್ಲರ ಜೊತೆ ಬೆರಿತೀನಿ ಇರ್ತೀನಿ ಅಂದ್ರೂ ಸಹ ಅಂತಹ ಕ್ರಿಮಿನಲ್ ಹಿನ್ನೆಲೆಯುಳ್ಳ ಮಹಿಳೆಯರು ಏನಾದ್ರೂ ಹೆಚ್ಚಿನ ಸಂಖ್ಯೆಯಲ್ಲಿದ್ರೆ ಅಲ್ಲಿ ಸಾಕಷ್ಟು ಬೆರೆಯೋದು ಕಷ್ಟ ಆಗಿರುವಂತಹ ಪರಿಸ್ಥಿತಿ ಪವಿತ್ರ ಗೌಡ ಕೂಡ ಎದುರಾಗಿದ್ದು. ಈಗಾಗಲೇ ಆ ಒಂದು ಬ್ಯಾರಕ್ ನಲ್ಲಿ ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡುವಂತಷ್ಟು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜೊತೆಗೆ ಅಕ್ಕಪಕ್ಕದಲ್ಲೂ ಕೂಡ ಆ ಒಂದು ಮಹಿಳಾ ಬ್ಯಾರಕ್ ಏನಿದೆ ಅದರ ಪವಿತ್ರ ಗೌಡ ಇರುವಂತಹ ಬ್ಯಾರಕ್ ನ ಅಕ್ಕಪಕ್ಕದಲ್ಲೂ ಕೂಡ ಬೇರೆ ಬೇರೆ ಪ್ರಕರಣದಲ್ಲಿ ಇರುವಂತಹ ಮಹಿಳೆಯರೇ ಅಲ್ಲಿರೋದ್ರಿಂದಾಗಿ ಎಲ್ಲಿ ಹೋದ್ರೂ ಸಹ ಒಂದು ಒಳ್ಳೆಯ ಮಾತನಾಡೋರಾಗಿರ್ಲಿ ಅಥವಾ ಈ ಒಂದು ಪ್ರಕರಣವನ್ನೇ ಪದೇ ಪದೇ ಕೆದಕಿ ಮಾತಾಡೋರನ್ನ ಬಿಟ್ರೆ ಬೇರೆ ಯಾವುದೇ ಒಂದು ಒಳ್ಳೆಯ ಭಾವನೆಗಳನ್ನು ಇರುವಂತಹ ಅಲ್ಲಿ ಅಪರಾಧಿಗಳು ಯಾರು ಕೂಡ ಸಿಗದೇ ಇರೋ ಹಿನ್ನೆಲೆಯಲ್ಲಿ ಪವಿತ್ರ ಗೌಡಗೆ ಜೈಲಿನ ತನ್ನ ಬ್ಯಾರಕ್ ನಲ್ಲಿ ಅಷ್ಟೊಂದು ನಿರಾಳವಾಗಿ ಇರೋದಕ್ಕೆ ಸಾಧ್ಯ ಆಗದೆ ಒದ್ದಾಡುವ ಒಂದಷ್ಟು ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಶ್ರೀಲಕ್ಷ್ಮಿ, ನಾವೇನು ಹೇಳಿ ಕೇಳಿ ಅದು ಜೈಲು ಪರಪ್ಪನ ಅಗ್ರಹಾರ. ಒಂದು ಚಿತ್ರಣ ಕೊಟ್ಬಿಡಿ, ಹೇಗಿರುತ್ತೆ ಜೈಲು ಸೆಲ್ಗಳು, ಅಲ್ಲಿನ ಬದುಕು ಹೇಗಿರುತ್ತೆ ಅಂತ. ಶ್ರೀಲಕ್ಷ್ಮಿ, ಪರಪ್ಪನಗ್ರಹಾರ ಜೈಲಿನಲ್ಲಿ ಒಂದು ಭಾಗದಲ್ಲಿ ಮಹಿಳಾ ಬ್ಯಾರಕ್ ಇದೆ, ಇನ್ನೊಂದು ಭಾಗದಲ್ಲಿ ಈ ಒಂದು ಪ್ರಮುಖ ಅಪರಾಧಗಳನ್ನ ಹಿನ್ನೆಲೆ ಉಳ್ಳಂತಹ ಬ್ಯಾರಕ್ ಅಂತಂದ್ರೆ ಭದ್ರತಾ ವಿಭಾಗದ ಬ್ಯಾರಕ್ ಇದೆ. ಇವಾಗ ದರ್ಶನ್ ಇರುವಂತಹ ಬ್ಯಾರಕ್ ನಲ್ಲೂ ಕೂಡ ಭದ್ರತಾ ವಿಭಾಗ ಅಂತ ಬರುತ್ತೆ, ಆ ಒಂದು ವಿಭಾಗ ಇರುತ್ತೆ. ಅದನ್ನ ಹೊರತುಪಡಿಸಿದ್ರೆ ಸಾಮಾನ್ಯ ಕೈದಿಗಳೆಲ್ಲರೂ ಕೂಡ ಇರುವಂತಹ ಸಾಕಷ್ಟು ಬೇರೆ ಬೇರೆ ವಿಭಾಗದ ಬ್ಯಾರಕ್ಗಳಿದೆ. ಅದರಲ್ಲೂ ಪ್ರಮುಖವಾಗಿ ಪರಪ್ಪನಗ್ರಹಾರ ಜೈಲು ಅಂತ ಹೇಳಿದ್ರೆ ಅಷ್ಟು ಸುಲಭವಾಗಿ ಅಲ್ಲಿ ಐಷಾರಾಮಿಯಾಗಿ ಓಡಾಡಕ್ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಒಳಗಡೆ ಸಾಕಷ್ಟು ಜಾಗಗಳಿದ್ರು ಸಹ ಈಗಾಗಲೇ 3,000 ಜನ ಬೇಕಾಗಿರುವ ಜೈಲಿನಲ್ಲಿ 5,000ಕ್ಕೂ ಹೆಚ್ಚು ಜನ ಕೈದಿಗಳನ್ನ ಅಲ್ಲಿ ತುಂಬಿ ಹಾಕಿದ್ದಾರೆ. ಅಂತಂದ್ರೆ ಜಾಗ ಕೊರತೆಯಿಂದಾಗಿ ಈಗ ಬೇರೆ ಬೇರೆ ಅಕ್ಕಪಕ್ಕದಲ್ಲಿ ಜೈಲು ನಿರ್ಮಾಣ ಆದ್ರೂ ಸಹ ಹೊಸ ಜೈಲು ಇನ್ನೂ ಕೂಡ ಉದ್ಘಾಟನೆ ಆಗ್ಬೇಕಾಗಿದೆ. ಆದ್ರಿಂದ ಜಾಗದ ಕೊರತೆಯಿಂದ ಸಾಕಷ್ಟು ಕೈದಿಗಳನ್ನ ಅಲ್ಲೇ ತುಂಬಿದೆ. ಆ ಜೈಲಿನ ಒಳಭಾಗದಲ್ಲಿ ಒಂದಷ್ಟು ಕೈದಿಗಳು ಅಲ್ಲಲ್ಲಿ ಅಂದ್ರೆ ಸೌಜನ್ಯ ಆಧಾರದಿಂದ ಇರುವಂತ ಕೆಲವೊಂದು ಕೈದಿಗಳೇನಿರ್ತಾರೆ ಅವರೆಲ್ಲರೂ ಒಂದಷ್ಟು ಹೊರಗಡೆ ಅಲ್ಲಿ ಅಕ್ಕಪಕ್ಕದಲ್ಲಿ ಓಡಾಡ್ಕೊಂಡಿರೋದಕ್ಕೆ ಅವ್ರನ್ನ ಫ್ರೀ ಆಗಿಬಿಟ್ಟಿರ್ತಾರೆ. ಅದನ್ನು ಹೊರತುಪಡಿಸಿದ್ರೆ ಕ್ರಿಮಿನಲ್ ಹಿನ್ನೆಲೆ ಉಳ್ಳವ್ರನ್ನ ಇರ್ಬೋದು, ಜೊತೆಗೆ ಆ ರೌಡಿ ಶೀಟರ್ಸ್ಗಳಿರ್ತಾರೆ, ಕೊಲೆ ಮಾಡಿ ಬಂದಿರೋರು, ಇಂಥವ್ರನ್ನ ಎಲ್ಲಾದ್ರೂ ಹೊರಗಡೆ ಬಿಟ್ರೆ ಈಗ ಪ್ರಮುಖವಾಗಿ ಕೆಲವೊಂದು ಪ್ರಕರಣದ ಕ್ರಿಮಿನಲ್ ರೌಡಿ ಶೀಟರ್ಸ್ಗಳು ಕೂಡ ಇದೇ ಜೈಲಿನಲ್ಲಿ ಇರ್ತಾರೆ. ಅವರು ಕೂಡ ಇಂಥವ್ರು ಯಾರಾದ್ರೂ ಒಳಗಡೆ ಬಂದಾಗ ಅವ್ರ ಬಳಿ ತಮ್ಮ ಒಂದು ಶಕ್ತಿಯನ್ನ ಪ್ರದರ್ಶನ ಮಾಡ್ಕೊಳ್ಳೋಂತ ಇರ್ಬೋದು, ತಮ್ಮ ಒಂದು ಅಲ್ಲಿ ಬಲಾಢ್ಯತನ ಎಷ್ಟಿರುತ್ತೆ ಅಂತ ಜೈಲಿನ ಒಳಗಡೆಯೂ ಕೂಡ ಈಗ ಸಾಕಷ್ಟು ದಿನಗಳಿಂದ ಇರುವಂತವ್ರು ಸ್ವತಃ ಜೈಲಿನ ಸಿಬ್ಬಂದಿಗಳನ್ನೇ ಕೂಡ ತಮ್ಮ ಅಲ್ಲಿ ಆಳ್ಗಳ ರೀತಿ ಮಾಡ್ಕೊಂಡಿರ್ತಾರೆ. ಅಂದ್ರೆ ತನ್ನ ಹಣದ ಪ್ರಭಾವ, ರಾಜಕೀಯ ಪ್ರಭಾವದಿಂದ ಈ ರೀತಿ ಇರೋದ್ರಿಂದಾಗಿ ಪವಿತ್ರ ಗೌಡಗೆ ಅಷ್ಟೊಂದು ಸುಲಭ ಅಲ್ಲದೆ ಇರುವ ರೀತಿ ಪರಿಸ್ಥಿತಿ ಇಲ್ಲಿ ಒಳಗಡೆ ಇರುವಂತದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ನವೀನ್ ಡೀಟೇಲ್ಸ್ಗಾಗಿ.